ಸ್ನೇಹಿತರೆ, ಇವತ್ತು ಒಂದು ಪಿರಮಿಡ್ ಪವಾಡ ಲಾಭ ತಿಳ್ಕೊಂತೀವಿ. ಅದು ಡಾಕ್ಟರ್ ಅನುಜ್ ಅಂತ ಅವ್ರು ರಾಯಪುರಿಂದ ನಮ್ಗೆ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ ಅವರು ಸಕ್ಸಸ್ಫುಲ್ ENT ಸರ್ಜನ್. ಅವರು ಅಂದರೆ ಈ ENT ಸರ್ಜನ್ ಅಂತ ಇರ್ತಾರಲ್ಲ, ಡಾಕ್ಟರ್ಸು, ENT ಡಾಕ್ಟರ್ಸು, ಅವರು ಸಕ್ಸಸ್ಫುಲ್ ಪರ್ಸನು. ಆದರೆ ಅವರು ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಬೇಕಂತ ಅವ್ರಿಗೆ ಆಸೆ. ಒಂದು ಹಾಸ್ಪಿಟಲ್ ನಿರ್ಮಾಣ ಸ್ಟಾರ್ಟ್ ಮಾಡ್ತಾರೆ, ಆದರೆ ಮಧ್ಯದಲ್ಲಿ ಅದು ಸ್ಟಾಪ್ ಆಗ್ತದೆ. ಕಾಂಟ್ರಾಕ್ಟರ್ ಬಿಟ್ಟು ಹೋಗೋದು, ಲೇಬರ್ ಬರ್ತಾ ಇಲ್ಲಂಥದ್ದು, ಕನ್ಸ್ಟ್ರಕ್ಷನ್ ವರ್ಕರ್ಸು ಅದೇ ರೀತಿಯಲ್ಲಿ ಬಿಟ್ಟು ಹೋಗೋದು, ಈ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅದು ಸ್ಟಾಪ್ ಆಗ್ತಾನೇ ಇದೆ. ಅದರಲ್ಲಿ ಸಮಥಿಂಗ್ ಅವ್ರಿಗೆ ರಾಂಗ್ ಆಗ್ತಾ ಇದೆ ಅಂತ, ಅಂದರೆ ತಪ್ಪು ಆಗ್ತಾ ಇದೆ ಅಂತ ಅರ್ಥ ಆಯಿತು. ಅವಾಗ ಅವರು ಪೈರಾವಾಸ್ತನ್ನು ಕನ್ಸಲ್ಟ್ ಮಾಡ್ತಾರೆ. ಅಲ್ಲೇನಾಗಿದೆ ಅಂದರೆ ಪೈರಾವಾಸ್ತು ಮಾಡ್ತಾರೆ. ಹಾಸ್ಪಿಟ್ಲಿಗೆ ಬಂದು ಪೈರಾವಾಸ್ತು ಏನೇನು ಮಾಡಬೇಕು, ಪಿರಮಿಡ್ಗಳು ಇಡೋದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಏನಂದರೆ ಇವ್ರಿಗೆ ಪೈರಾ ಕಾರ್ಡ್ ಒಂದು, ವಿಸ್ ಪಿರಮಿಡ್ ಒಂದು, ಪೈರಾ ಪೈರ್, ಈ ಇದನ್ನು ಎಲ್ಲ ಬಳಸ್ಕೊತಾರೆ. ಬಳಸ್ಕೊಂಡ ಮೇಲೆ ಎಷ್ಟು ಸಡನ್ ಪಾಸಿಟಿವ್ ಚೇಂಜಸ್ ಸ್ಟಾರ್ಟ್ ಆಗುತ್ತಂದರೆ, ನೋಡ್ತಾ ಇದ್ರೆ ಇದು ಹೇಳ್ಬೇಕಂದ್ರೆ ದಿವಾಲಿ ಆದಮೇಲೆ ಅವರು ಹಾಸ್ಪಿಟಲ್ನ ಓಪನ್ ಮಾಡಬೇಕಂತ ಅನ್ಕೊತಾರೆ. ಈ ಮಧ್ಯದಲ್ಲಿ ಇನ್ನೊಂದು ಆಫರ್ ಬರುತ್ತೆ, ಇನ್ನೊಂದು ಹಾಸ್ಪಿಟ್ಲಿಗೂ ಆಫರ್. ಯಾವ ರೀತಿ ಅಂದರೆ, ಇನ್ನೂ 4-5 ಫ್ರೆಂಡ್ಸ್ ಸೇರಿಕೊಂಡು ಇವರು ಸೇರಿಸ್ಕೊಂಡು ಇನ್ನೊಂದು ಹಾಸ್ಪಿಟ್ಲು ಓಪನ್ ಮಾಡಬೇಕಂತ ಅವರು 4-5 ಜನ ಸೇರ್ಕೊಂಡು, ಅದು ಇನ್ನೂ ಬಿಗ್ಗರ್ ಹಾಸ್ಪಿಟ್ಲು, ಅದನ್ನು ಸೇರಿಸ್ಕೊತಾರೆ. ಅದರಲ್ಲಿ ಇವರು ಭಾಗವಾಗ್ತಾರೆ ಇನ್ನೊಂದು ಏರಿಯಾದಲ್ಲಿ, ಅದೇ ಸಿಟಿಯಲ್ಲಿ. ಅದು ಸಹ ಕಂಪ್ಲೀಟ್ ಅದು ಅಂದರೆ ಇದು ಮಾಡಿದ ಮೇಲೆ ಚೇಂಜಸ್ ಎಷ್ಟು ಸ್ಟಾರ್ಟ್ ಆಗತ್ತಂದರೆ, ಒಂದು ರೀತಿಯಲ್ಲಿ ಇನ್ನೊಂದು ಬಿಗ್ ಹಾಸ್ಪಿಟಲ್ಗೆ ಅದನ್ನು ಅವಕಾಶ ಸಿಕ್ತು ಇವರಿಗೆ. ಈಗಾಗಲೇ ಮಾಡ್ತಾ ಇರೋಂಥದ್ದು ಇದನ್ನು ಸಹ ವೇಗವಂತ ಆಯಿತು, ಕನ್ಸ್ಟ್ರಕ್ಷನ್ ಎಲ್ಲ ಈ ಆಕ್ಟಿವೇಶನ್ ಮಾಡ್ಕೊಂಡಿದ ಮೇಲೆ. ಸೊ ಒಟ್ಟಾರೆ ಏನಂದರೆ 22 ಮಂತಲ್ಲಿ, ಈ ಪೈರಾವಾಸ್ತು ಮಾಡ್ಕೊಂಡಿದ ಮೇಲೆ 22 ಮಂತಲ್ಲಿ ಒಂದು ಹಾಸ್ಪಿಟ್ಲ್ ಅಲ್ಲ, 2 ಹಾಸ್ಪಿಟ್ಲು ಇವರು ರೆಡಿ ಮಾಡಿ ಓಪನ್ ಮಾಡೋದು ಆಯಿತು, ಒಂದೇ ದಿವಸ ಮಾಡೋದಾಯಿತು. ಆ ರೀತಿಯಲ್ಲಿ ಅವ್ರಿಗೆ ಆ ಅನುಭವ ಸಿಕ್ತು ಅವರಿಗೆ. ಏನಂತಂದರೆ, ಪೈರಾವಾಸ್ತು ಮಾಡ್ಕೊಂಡಿದ ಮೇಲೆ ಅವರು ಏನೇನು ಕೆಲಸಗಳು ನಿಂತು ಹೋಗ್ತಾ ಇತ್ತೋ, ಏನೇನು ಸಮಸ್ಯೆಗಳು ಅವ್ರು ಫೇಸ್ ಮಾಡ್ತಾ ಇದ್ರು ಹಾಸ್ಪಿಟ್ಲು ಕನ್ಸ್ಟ್ರಕ್ಷನಲ್ಲಿ, ಎಲ್ಲನೂ ಸಹ ಪರಿಹಾರ ಆಯಿತು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಈ ಪೈರಾವಾಸ್ತಿಂದ ಅವ್ರು ಮಾಡ್ಕೊಂಡ ಪರಿಹಾರದಿಂದ, ಈ ಪಿರಮಿಡ್ಗಳ ಸಹಾಯದಿಂದ ಸೊ ವೇಗವಂತವಾಗಿ ಮತ್ತೆ ಒಂದಲ್ಲ 2 ಹಾಸ್ಪಿಟ್ಲು ಕಟ್ಟೋದಾಯಿತು. ಎರಡೂ ಒಂದೇ ಸರಿ ಪ್ರಾರಂಭ ಮಾಡೋದು ಆಯಿತು. ಇಷ್ಟು ಅನುಭವ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಎಲ್ಲರೂ ಕೇಳಿಸ್ಕೊಂಡಿದ್ದಕ್ಕೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.